ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ರಾಧೆ ರಾಧೆಯ ಇವತ್ತು ನಡೆದಿರುವಂತಹ ಸೆಕೆಂಡ್ PUC ಕನ್ನಡ ಎಕ್ಸಾಮಿನೇಷನ್ 2 2026 ಇದರ ಒಂದು ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಕ್ವಶನ್ ಪೇಪರ್ ಬಹಳ ಸುಲಭವಾಗಿತ್ತು ಮತ್ತು ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಹೆಲ್ಪನ್ನು ಮಾಡಿದೆ ಅಂತ ಹೇಳ್ತಾ, ನಾನು ಹೇಳಿರುವಂತಹ ಮತ್ತು ನಾನು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಇವೆ. ಬನ್ನಿ ಕೀ ಆನ್ಸರನ್ನು ಇಲ್ಲಿ ನೋಡ್ತಾ ಹೋಗೋಣ. ಭಾಗಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳನ್ನು ಸರಿಯಾದನ್ನು ಆರಿಸಿ ಬರೆಯಿರಿ ಅಂತೇಳಿ ನಿಮಗೆ ಬಹು ಆಯ್ಕೆಯಲ್ಲಿ 10 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಬ್ಲೂ ಪ್ರಿಂಟರನ್ನು ಮತ್ತು ಈ ಒಂದು ಪೂರ್ವ ಸಿದ್ಧತೆಯನ್ನು, 1ನೇ ಪರೀಕ್ಷೆ ಎಲ್ಲ ವಿಡಿಯೋಗಳನ್ನು ಬಿಟ್ಟಿದ್ದೆ. ಅಲ್ಲಿ ಬಿಟ್ಟಿರುವಂಥ ಪ್ರಶ್ನೆಗಳು ಇಲ್ಲಿ ಬಂದಿದೆ. ನೀವು ಗಮನಿಸಿ, ಒಂದೊಂದಾಗಿ ಗಮನಿಸ್ತಾ ಹೋಗಿ ನಿಮ್ಮ ಸ್ಕೋರ್ಗಳನ್ನು ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೋತೀರಿ. ಯಾರೆಲ್ಲ ಒಂದು 2ನೇ ಎಕ್ಸಾಮ್ ಬರೆದಿದ್ದೀರಿ, ಸ್ಕೋರ್ ಮಾಡಬೇಕಂತ ಅವರೆಲ್ಲ ಮೊದಲನೇ ಪ್ರಶ್ನೆಯನ್ನು ನೋಡಿ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಅಂಧಕನ ಕೈಯಲ್ಲಿ. ಮತ್ತು 2, ಹಲವು ಹಳ್ಳಗಳು ಸೇರಿ ಏನಾಗುವುದೆಂದು ಕವಿ ಸೋಮನಾಥ ಇಲ್ಲಿ ವಿವರಿಸ್ತಾನೆ ಅಂತಂದ್ರೆ ಸಮುದ್ರ ಆಗಬಹುದು ಅಂತ ಹೇಳಿ ವಿವರಿಸ್ತಾನೆ. ಇನ್ನು ದುರ್ಜನರು ಎಂಥ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಅಂತಂದ್ರೆ ಬಿಣ್ಣಾಣದ ಮಾತಿಗೆ. ಬಹಳ ಸರಿ ಪ್ರಶ್ನೆ ಕೇಳಿದ್ದಾನೆ. ಆಲ್ರೆಡಿ ನೀವು ನಮ್ಮ ವಿಡಿಯೋಗಳನ್ನು ನೋಡಿದ್ರೆ ಪ್ಲೇಲಿಸ್ಟ್ ಅಲ್ಲಿ ವಿಡಿಯೋಗಳು ಬಹಳಷ್ಟು ನಾನು ಕೊಟ್ಟಿದ್ದೀನಿ. ಯಾರೆಲ್ಲ ಗಮನಿಸಿದ್ರಿ ಇದಕ್ಕೂ ನಿಮಗೆ ಬಹಳಷ್ಟು ಹೆಲ್ಪನ್ನು ಮಾಡಿದೆ ಅಂತ ಹೇಳ್ತೀನಿ. ಇವರ ಕಂಬನಿಯನ್ನು ಒರೆಸಿ ಜೀಸಸ್ ಸಿಲುಬೆಗೇರಿದ್ದಾರೆ. ಯಾರಂತಂದ್ರೆ ಶೋಷಿತರು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇದನ್ನ ಬಹಳ ಸರಿನೂ ಕೇಳಿದ್ದಾನೆ ಪ್ರಶ್ನೆ. ನೀವು ಗಮನಿಸಿರ್ಬೋದು. ಇನ್ನು ಮುಂದಿನ ಪ್ರಶ್ನೆಗೆ ನಾನು ಹೋಗ್ತೀನಿ. ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನಗಳಿಗೆ ಏನಿಲ್ಲ ಅಂತಂದ್ರೆ ಮೇವಿಲ್ಲ ಮತ್ತು ನೀರಿಲ್ಲ ಅಂತ ಹೇಳಿ ಉತ್ತರವನ್ನ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇಲ್ಲಿ ನಾನು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಹೇಳುವಾಗ ಈ ಒಂದು ಪ್ರಶ್ನೆ ಬಂದಿತ್ತು. ಅಲ್ಲಿ ನೋಡಿ ಪ್ರಶ್ನೆ, ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಅಲ್ಲಿನ ಭಾಷೆಯನ್ನ ಬಳಸುವುದು ಅನಿವಾರ್ಯವಾಗುತ್ತದೆ ಎಂದು ಹಾಮಾನಾಯಕರ ಈ ಮಾತಿನ ಆಶಯ ಅಂತಂದ್ರೆ, ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು ಅಂತ ಹೇಳಿ ಅವರ ಒಂದು ಆಶಯ ಇಲ್ಲಿ ವ್ಯಕ್ತವಾಗ್ತದೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಶೇಷನು ರಾಮಾಯಣ ಕಥೆಯನ್ನು ಯಾರಿಗೆ ಹೇಳಿದನು ಅಂತ ಹೇಳಿ ನಿಮಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆ ವಾತ್ಸಾಯನಿಗೆ ಹೇಳ್ತಾನೆ ಅಂತ ಹೇಳ್ತೀನಿ. ಇದು ನಿಮಗೆ ಏನಪ್ಪಾ ಅಂತಂದ್ರೆ, ಈ ಒಂದು ಏನು ಬಹು ಆಯ್ಕೆ ಪ್ರಶ್ನೆಗಳು ಬಹಳಷ್ಟು ಈಸಿಯಾಗಿ ಕೇಳಿದ್ದಾನೆ. ಈ ಮೊದಲನೇ ಎಕ್ಸಾಮ್ನಲ್ಲಿ ಈ ಕನ್ನಡ ಸಬ್ಜೆಕ್ಟ್ ಯಾರಿಗೆ ಸ್ಕೋರ್ ಆಗಿಲ್ಲ ಅವ್ರಿಗೆ ಇಲ್ಲಿ ನಿಮಗೆ ಸ್ಕೋರ್ ಆಗಿರ್ಬೋದು ಅಂತೇಳಿ ನನ್ನ ಭಾವನೆ ಅಂತ ಹೇಳ್ತೀನಿ. ಇದಂತೂ ಬಹಳ ಸಾರಿ ನಿಮಗೆ ಕೇಳಿರುವಂಥ ಪ್ರಶ್ನೆ. ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತಂದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟು ಅಂತ ಹೇಳ್ತೀವಿ. ಇನ್ನು ಕೃಷ್ಣೇಗೌಡರ ಆನೆ ಯಾವ ಮಠದಲ್ಲಿತ್ತು? ಮೊದಲು ಸಾರಿ ಕೇಳಿದ್ದಾರೆ, ಗೂಳೂರು ಮಠದಲ್ಲಿ. ಬಹಳಷ್ಟು ಸಾರಿ ಕೇಳಿದ್ದಾನೆ. ಸೊ ನಾನಿಲ್ಲಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಈ ಕ್ವಶನ್ ಪೇಪರ್ ನಿಮಗೆ 80ಕ್ಕೆ 80 ಅಂಕಗಳನ್ನು ಕೊಟ್ಟಿರಬಹುದು ಅಂತ ಹೇಳಿ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಪ್ರಶ್ನೆ ಸಹ ಬಂದು ಹೋಗಿದೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ. ಕೃಷ್ಣೇಗೌಡರು ಬೈದಿದ್ದರಿಂದ ಇವತ್ತು ಲಾಯದಲ್ಲಿ ಮಲಗಿ ಅದೇನಾದರೂ ಕಳ್ಳತನದಲ್ಲಿ ಹೊರಗೋಗುವುದನ್ನು ಕಂಡರೆ ಸರಿಯಾಗಿ ಚಚ್ಚಿ ಬುದ್ಧಿ ಕಲಿಸಲು ತೀರ್ಮಾನಿಸಿದ್ದ. ಅದು ಒಮ್ಮೆ ಕಾಡಿಗೆ ಹೋಗಿ ಬಂದಾಗಲಿಂದ ಏನೋ ದುರ್ಬುದ್ಧಿ ಶುರುವಾಗಿದೆ ಎಂದು ಅವನಿಗೂ ಶಂಕೆ. ವಿಲಾಯುಧ ಲಾಯದಲ್ಲಿ ಮಲಗಲು ಹೋಗಿದ್ದಕ್ಕೆ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಕಾರಣ ಅಂತ ಹೇಳಿ ಕೇಳಿದ್ದಾರೆ. ಪ್ರಶ್ನೆಯನ್ನ ನಿಮ್ಗೆ ವಾಕ್ಯ ರೂಪದಲ್ಲಿ ಕೊಟ್ಟು ಈ ರೀತಿ ಕೇಳಿದಾಗ ಕೊಳಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನೀವೆಲ್ಲ ನೋಡಿ, ಇಲ್ಲಿ 3 ಮತ್ತು 4 ಆಯ್ಕೆಗಳು ಸರಿಯಾದ ಉತ್ತರ ಅಂತ ಹೇಳ್ತೀನಿ ನಿಮ್ಗೆ. ಸೊ ನಾನಿಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, 1, 2, 3 ಅಲ್ಲಿ ಏನ್ ಕೇಳಿದಾನೆ ಅಂತಂದ್ರೆ 1, 3 ಸರಿ, 1, 2 ಸರಿ, 1, 4. ಆದ್ರೆ 4ನೇ ಆಯ್ಕೆಯಲ್ಲಿ 3 ಮತ್ತು 4 ಸರಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಹೇಳ್ತಾರೆ? 4ನೇ ಆಯ್ಕೆ 3ನೇದು ಆನೆಗೆ ಹುಚ್ಚು ಹಿಡಿದಿದೆ ಎಂದು ತಿಳಿದಬಹುದು, ಅಥವಾ ಆನೆ ರಾತ್ರಿ ಲಾಯ ಬಿಟ್ಟು ಹೋಗುತ್ತದೆ ಅಂತ ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನ ಅಲ್ಲಿ ಬರೆದಿರಿದ್ರೆ ನೀವು ಸರಿಯಾದ ಉತ್ತರ 10 ಅಂಕ ನಿಮ್ಗೆ ಇಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ. ಇನ್ನು ನಿಮಗೆ ಬಿಟ್ಟ ಸ್ಥಳದಲ್ಲಿ ಸರಳವಾಗಿ ಅಲ್ಲೇ ಕೊಟ್ಟಿದ್ದಾನೆ. ಕಂಪ್ಲೀಟ್ ಆಗಿ ಆನ್ಸರ್ ಗೊತ್ತಿರ್ತದೆ ನಿಮಗೆ. ಬಸಲಿಂಗನೇ ಕಾಣಿಸಿಕೊಂಡ ನೋವು ಕಣ್ಣಿನ ನೋವು ಕಾಣ್ತದೆ. ಮುಂಬೈಲ ಪ್ರಸಿದ್ಧ ನ್ಯಾಯವಾದಿ ಯಾರು ಅಂತಂದ್ರೆ ಪ್ಲೇಮಿಯಾ ಅಂತ ಹೇಳ್ತೀವಿ. ದಣಿ ಎಂದಿಗೂ ಒಕ್ಕಲ್ ಮಕ್ಕಳು. ಎಷ್ಟು ಸಾರಿ ಕೇಳಿದಾನೆ ಈ ಪ್ರಶ್ನೆಯನ್ನ. ಮಗು, ಇದನ್ನೂ ಸಹ ಎಷ್ಟು ಸಾರಿ ಕೇಳಿದೆ. ಮಗು ಭೂಮಿ ಮೇಲಿನ ಮೊದಲ ವಿಜ್ಞಾನಿ. ಇನ್ನು ಲೇಖಕರು ಹೇಳುವ ಹಳ್ಳಿಗೆ ಚಾ ಹೋಟೆಲ್ ಹೆಸರು ಚಂದ್ರಭವನ. ಇವು ಕಡ್ಡಾಯವಾಗಿ 5 ಅಂಕಗಳು ಸರಳವಾಗಿ ಸಿಗ್ತವೆ ನಿಮಗೆ. ಇನ್ನು ಹೊಂದಿಸಿ ಬರೋ ಕಡೆ ನೀವು ಹೋಗ್ತಾ ಹೋದಾಗ, ಕದಡಿದ ಸಲೀಲಂ ಎಂಬ ಒಂದು ತಿಳಿವಂದದೆ ಎಂಬುದು ಸಂಬಂಧಪಟ್ಟಂತೆ ಪಂಪ ರಾಮಾಯಣ ಒಂದು ಉತ್ತರ ಅಂತ ಹೇಳ್ತೀವಿ. ಪುಲಿಗೇರಿ ಸೋಮನಾಥ ಎಷ್ಟು ಸಾರಿ ಕೇಳಿದಾನೆ. ಪಗೆಯಂ ಬಾಲಕನೆಂಬರೆ. ಕೀರ್ತನೆಗೆ ಸಂಬಂಧಪಟ್ಟಂತದ್ದು ಜಾಲಿಯ ಮರದಂತೆ. ಇನ್ನು ಬೆಳಗು ಜಾವ, ಹೌದಾ, ಎಷ್ಟು ಸಾರಿ ಕೇಳಿದಾನೆ ಬೆಳಗು ಜಾವ. ಇದು ದರಾ ಬೇಂದ್ರೆ ಅವ್ರದ್ದು. ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ ಕವನ ಸಂಕಲನದಿಂದ. ಇನ್ನು GS ಮುಂಬೈ ಜಾತಕ ಎಂಬ ಪಾಠವನ್ನು ನೀವು ಈ ರೀತಿನೇ ಪ್ರಶ್ನೆಗಳು ನಿಮಗೆ
ನೀವು ಏನಾದರೂ ಪರೀಕ್ಷೆಯಲ್ಲಿ ಬರೆದಿದ್ರೆ ಕಡ್ಡಾಯವಾಗಿ ನಿಮ್ಗೆ 5 ಅಂಕ ಸಿಗ್ತದೆ ಅಂತ ಹೇಳ್ತೀನಿ. ಟೋಟಲ್ ಈ ಭಾಗದಲ್ಲಿ ನಿಮ್ಗೆ 1 ಅಂಕಕ್ಕೆ ಸಂಬಂಧಪಟ್ಟಂತೆ 20 ಅಂಕಗಳು ಸಿಗ್ತವೆ. ಯಾರೆಲ್ಲ ನಿಖರವಾಗಿ ಬರೆದಿದ್ರೆ ಕಡ್ಡಾಯವಾಗಿ ನಿಮ್ಗೆ ಉತ್ತರ ಸಿಗ್ತದೆ ಅಂತ ಹೇಳ್ತೀನಿ. ಇನ್ನು 2 ಅಂಕಕ್ಕೆ ನಾನು ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಕೊಟ್ಟಿದ್ದೀನಿ, ಅಲ್ಲಿ ನೀವೆಲ್ಲ ಗಮನಿಸ್ತಾ ಹೋಗ್ಬೋದು. 3 ಮತ್ತು 2 ವಾಕ್ಯಗಳಲ್ಲಿ ಉತ್ತರಿಸಿ 6 ಅಂಕಗಳಿಗೆ ಸಂಬಂಧಪಟ್ಟಂತು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿದ ಮಾತುಗಳು. ಮೊದಲನೇದೇನಂತಂದ್ರೆ, ಅವನು ವಿದ್ಯಾದೇವತೆ ಎಂದು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ತದನಂತರ ರಾಮನ ಆಸೆ ಬಿಟ್ಟು ಬಿಡು ಅಂತ ಹೇಳ್ತಾನೆ, ತದನಂತರ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು. ಈ ರೀತಿ ಉತ್ತರ ಬರೆದು ಅಂಕ ನಿಮಗೆ ಸಿಕ್ಕಿರ್ತದೆ. ಶುಚಿ ಮತ್ತು ಸ್ವಾದಗಳ ಕುರಿತು ಸೋಮನಾಥ ಅಭಿಪ್ರಾಯವೇನು? ನೋಡಿ, ಮೈ ಮೇಲೆ ಅಂಟಿಕೊಂಡಿರುವ ಕೆಸರನ್ನ ಶುಚಿಗೊಳಿಸುವುದಕ್ಕೆ ನಾವು ಶುಚಿ ಅಂತ ಕರಿತೀವಿ. ತದನಂತರ ಸ್ವಾದದ ಕುರಿತು ಅವ್ರು ಏನ್ ಹೇಳ್ತಾನೆ, ಬೆಲ್ಲದ ಗುಣ ಸಿಹಿಯಾದರೆ ಬೇವಿನ ಗುಣ ಕಹಿ ಅಂತ ಹೇಳ್ತಾನೆ. ಇನ್ನು ಬಾನು ಮತ್ತು ಮರದ ನಿತ್ಯ ನಿನ್ಯತೆ ಬಗ್ಗೆ ಕವಿ ಬೇಂದ್ರೆ ಏನ್ ಹೇಳ್ತಾನೆ ಅಂದ್ರೆ, ಬಾನು ಸ್ವಚ್ಛ ಆಕಾಶ, ಇಲ್ಲಿ ಆಗಾಗ ಮಳೆ ಮೋಡಗಳು ತುಂಬಿ ಧರೆಯನ್ನ ಮಳೆ ಸುರಿಸ್ತ, ಆದ್ರೆ ಮರ ಹೊಸ ಮೊಗ್ಗು ಹೂಗಳಿಂದ ಕಂಗೊಳಿಸ್ತದೆ. ಈ ರೀತಿ ಉತ್ತರ ಬರೆದ್ರೆ ನಿಮ್ಗೆ ಸಿಗ್ತದೆ. ಇನ್ನು ಜೀಸಸ್ ಎಲ್ಲೆಲ್ಲಿ ಶಿಲುಬೆಗೇರಿದಾನೆ, ಜಗತ್ತಿನ ಪ್ರೀತಿ ದಯೆ ಕರುಣೆ ತೋರಿ ದೈವ ಸಾಮ್ರಾಜ್ಯದ ಬಂದೇ ಬರುತ್ತದೆ ಅಂತ ಹೇಳ್ತಾ ಶಿಲುಬೆಗೇರಿದ್ದಾನೆ ಅಂತ ಹೇಳ್ತೀವಿ. ಇನ್ನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಿಮ್ಗೆ ಇಲ್ಲಿ ಯಾವ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನಿಗೆ ಅಭಿಪ್ರಾಯ ಏನು ಕೊಟ್ಟರು ಅಂತಂದ್ರೆ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವ್ರಿಗೆ ಸಾಧ್ಯವಾ? 1ನೇ ಪಾಯಿಂಟ್, ವೈದ್ಯ ಲೋಕದ ಬಲ್ಲ ಪ್ರಾಮಾಣಿಕ ಮತ್ತು ಪ್ರತಿಭಾವಂತ ಡಾಕ್ಟರು ಅಂತ ಹೇಳ್ತಾನೆ. ನೋಡ್ರಿ ಯಾವ ರೀತಿ ಉತ್ತರ. ಇಷ್ಟು ಬರ್ದಿದ್ರೆ 2 ಅಂಕಕ್ಕೆ ನೀವು ಪ್ಯಾರಾಗ್ರಾಫೇ ಬರೀಬೇಕಂತ ಏನಿಲ್ಲ. ಸೊ ಈ ರೀತಿ ಬರೆದು ನಿಮ್ಗೆ ಅಂಕಗಳು ಸಿಗ್ತವೆ ಅಂತ ಹೇಳ್ತೀನಿ. ಇನ್ನು ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ನಾನಿಲ್ಲಿ ಕಲಾಂ ಅವರ ಬದುಕಿನ ಮಂತ್ರ, ಭಗವಂತನ ಸೃಷ್ಟಿಯಲ್ಲಿರುವರೆಲ್ಲ ಆತನ ಬಂಧುಗಳೇ, ಯಾರು ಅವರುಗಳ ಸೇವೆ ಮಾಡ್ತಾರೆ ಅವರು ದೇವರಲ್ಲಿ ಹತ್ತಿರ ಆಗ್ತಾರೆ ಅಂತ ಹೇಳ್ತಾರೆ. ಇನ್ನು ಬಾಯಿ ಚಪಲ ಜಾಸ್ತಿ ಇರುವುದು ಯಾರಂದ್ರೆ ವೀರೇಂದ್ರ ಸಿಂಪೇರ್ ಹೇಳ್ತಾರೆ. 1 ಅಂಕ ಕೇಳುವಂತ ಪ್ರಶ್ನೆ ನಿಮಗೆ 2 ಅಂಕ ಕೇಳಿದ್ರೆ ಅಂಕ ಸರಳವಾಗಿ, ವೃದ್ಧರಿಗೆ ಬಾಯಿ ಚಪಲ ಜಾಸ್ತಿ ಇರ್ತದೆ, ಸರಳವಾಗಿ ನೀವು ಅಂಕಗಳನ್ನು ಪಡಿಬಹುದು ಅಂತ ಹೇಳ್ತೀನಿ. ಇನ್ನು ದೀರ್ಘ ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಅಂತ ಮತ್ತೆ 6 ಅಂಕ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ನಾನು ಕೈ ಬರಹದ ಮುಖಾಂತರ ನಿಮಗೆ 36 ಅಂಕಗಳನ್ನ ನಿಮ್ಗೆ ಇಲ್ಲಿ ನಾನು ನಿಖರವಾಗಿ ಕೊಟ್ಟಿದ್ದೀನಿ. ಮುಂದೆ ಹೇಳ್ತಾ ಹೋಗ್ತೀನಿ, ನೀವೆಲ್ಲ ಅಲ್ಲಿ ಗಮನಿಸ್ತಾ ಹೋಗಿ. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ನಿರೂಪಕರು ಮಾತಾಡಿದಾಗ ಇದನ್ನು ಬಹುಶಃ ನಾವು ಭಾಷೆ ಉಪಯೋಗಿಸಿ ಕರೆಯಬಹುದೆಂದರೆ ಅಂತ, ಅಥವಾ ಮನೆಯಲ್ಲಿ ಹೆಸರಿಟ್ಟು ಕರಿತಿರ್ತಾರೆ, ಅಥವಾ ಗೊತ್ತಿರಬಹುದು, ಅಥವಾ ಗೊತ್ತಿರದೆ ಭಾಷೆ ಹೆಸರನ್ನು ಕೂಗುವುದು ಹಾಸ್ಯವಾದ ಅಂತ ಹೇಳ್ತಾರೆ. ಇನ್ನು ಆನೆ ಸಾಕುವುದು ಜನರ ನಂಬಿಕೆ ಅಂತಂದ್ರೆ, ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಎಲ್ಲ ಹಾಳು ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನು ಬಿಟ್ಟು ಬಾಯಿಗೆ ಮಣ್ಣು ಹಾಕುವಂತ ಕ್ಷಿಪ್ರ ಮಾರ್ಗ ಯಾರು ಅನ್ನಿಸ್ತಾರ ಅಂತೇಳಿ ಜನರು ಹೇಳ್ತಿರ್ತಾರೆ. ಇನ್ನು ನಾಯಿಯನ್ನು ಕೊಲ್ಲೋದು, ನೌಕರು ಸುಳ್ಳು ಹೇಳೋದು ಅಂತೇಳಿ ನೀವು ಉತ್ತರವನ್ನು ಬರೆದಿದ್ರೆ ನಿಮಗೆ ಅಂಕ ಸಿಕ್ಕಿರ್ತದೆ. ಇನ್ನು 1 ಅಂಕ ಕೇಳುವಂತ ಪ್ರಶ್ನೆ ನಿಮಗೆ 2 ಅಂಕ ಕೇಳಿದಾನೆ. ನಾಗರಾಜ ಕೋವಿಡ್ ಎಲ್ಲಿ ಕುಳಿತಂದ್ರೆ ಶಿಕಾರ ಗಂಡಿಯಲ್ಲಿ ಕುಳಿತಿದ್ದ ಅಂತ ಹೇಳ್ತಾನೆ. ಸೊ ಆತ್ಮೀಯ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನಿಮಗೆ 36 ಅಂಕಗಳು ಕೈ ಬರೋದಲ್ಲಿ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಇನ್ನು ಈ ಭಾಗಕ್ಕೆ ಸಂಬಂಧಪಟ್ಟಂತೆ ನಾನೇನು ಏನು ಹೇಳ್ಕೊತಾ ಹೋಗ್ತೀನಿ ಅಂತಂದ್ರೆ, ಇಲ್ಲಿ ನಿಮಗೆ ಕೊಟ್ಟಿರುವಂಥ ಪ್ರಶ್ನೆಗಳು ಆಲ್ರೆಡಿ ನಾನು ವಿಡಿಯೋಗಳಲ್ಲಿ ಇದ್ದಾವೆ. ಯಾರೆಲ್ಲ ನೋಡಿದಿರೋ ಎಲ್ಲವೂ ನಾನು ಹೇಳಿದೆ. ನೋಡಿ, ತಳುವಿಲ್ಲದ ಉಸುರು ಇರಬಹುದೇ, ಇದನ್ನು ಪ್ರಶ್ನೆ ಬಂದು ಹೋಗಿದೆ. ಬಂಗಾರ ನೀ ಸ್ಥಿರವಲ್ಲ, ಇದನ್ನು ಪ್ರಶ್ನೆ ಬಂದು ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನು, ಈ ಪ್ರಶ್ನೆ ಸಹ ಬಂದು ಹೋಗಿದೆ. ಇನ್ನು ಆಪರೇಷನ್ ಆಗಬೇಕಿಲ್ಲ ಪರವಾಗಿಲ್ವಾ ಅಂತೇಳಿ ಈ ಪ್ರಶ್ನೆ ನಿಮಗೆ ಗದ್ಯ ಭಾಗದಲ್ಲಿ ಕೇಳಿದ್ದಾನೆ. ನೋಡು ನಿನ್ನ ಎದುರು 2 ಆಯ್ಕೆಗಳಿದ್ದಾವೆ. ಎಷ್ಟು ಸಾರಿ ಪ್ರಶ್ನೆ ಕೇಳಿದ್ದಾನೆ. ನಿನಗಾಗ ರಸದಷ್ಟಿಮ್ ಅಂತ ಹೇಳಿದ್ದಾನೆ. ಇನ್ನು ಅಯ್ಯೋ ಯಾವುದು ಮದುವೆಗೆ ಕಾಗದ ಸಾರ್, ಕೋವಿ ಹಿಡಿದು ಆದರೆ ಹಣ ಸಿಗಲಿಲ್ಲ. ಪ್ರಶ್ನೆಗಳು ಬಂದಿದ್ದಾನೆ. ಕ್ವಶನ್ ಪೇಪರನ್ನು ನೋಡಿದೆ ನಾನು, ಬಹಳ ಖುಷಿ ಅನಿಸ್ತು. ಬಹಳ ಸುಲಭವಾಗಿರುವಂಥ ಪ್ರಶ್ನೆಗಳಲ್ಲಿ ಬಂದಿದ್ದಾನೆ. ಇನ್ನು 5-6 ವಾಕ್ಯಗಳಲ್ಲಿ ನಿಮಗೆ 8 ಅಂಕದ ಪ್ರಶ್ನೆಯನ್ನೇ ರಾವಣ ಬಹುರೂಪ ವಿದ್ಯೆಯನ್ನು ಸಂದರ್ಭ ಬಗ್ಗೆ ಕೇಳಿದ್ದಾನೆ. ಉರಿಲಿಂಗ ಪೆದ್ದಿ ಹೇಳುವಂಥ ಲಘು ವರ್ತನೆಯನ್ನು ವರ್ತಿಸ್ತಾನೆ. ಈ ಪ್ರಶ್ನೆ ನಾನು ಆಲ್ರೆಡಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ, ಯಾರು ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ. ಇನ್ನೂ ನೀವು ನಿಮಗೆ ನೆಕ್ಸ್ಟ್ ಮುಂದಿನ ವರ್ಷ ಕಟ್ಟಬೇಕು, ಅಥವಾ ಈ ವರ್ಷ ಯಾರು ಸೆಕೆಂಡ್ PUC ಇದ್ದಾರೆ ಅವರಿಗೂ ಬಹಳಷ್ಟು ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ತನ್ನ ಗೊದಾಗಿದ ಸಂಕಷ್ಟಗಳ ದ್ರೌಪದಿಯ ಸ್ವಾಗತ ನುಡಿಗಳು, ಎಷ್ಟು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂದ್ರೆ. ಇನ್ನು ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಎಲ್ಲ ವಾಕ್ಯಗಳನ್ನು ಉತ್ತರಿಸಿ. ನಾನು ನಿಮಗೆ ಮೊನ್ನೆನೇ ನಿಮ್ಗೆ ಏನಪ್ಪಾ ಅಂತಂದ್ರೆ 4 ಅಂಕದ್ದು ಪ್ಲಸ್ 2 ಅಂಕದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ಅಲ್ಲಿ ಪ್ರಶ್ನೆಗಳು ಬಂದು ಹೋಗಿವೆ. ಈ ಪ್ಯಾರಾಗ್ರಾಫ್ ಕೊಟ್ಟು ನಿಮಗೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೊಡ್ತಾನೆ. 1 ಅಂಕ 2 ಅಂಕ ಅಂತೇಳಿ. ಇನ್ನು ಏನು 1 ಪ್ರಶ್ನೆ 5-6 ವಾಕ್ಯದಲ್ಲಿ 4 ಅಂಕದ ಪ್ರಶ್ನೆ. ಅಂತಾರಾಷ್ಟ್ರೀಯ ವಿದ್ಯಮಾನದಿಂದ ವಾಲ್ಪೈರಿಗೆ ಬಂದ ಸಮಸ್ಯೆಗಳ್ಯಾವು, ಮುಸುರೆ ಪಾತ್ರೆ ನೀರು ಪಾಲೋದಕ್ಕೆ ಮೇಲೆತ್ತುವಂತ ಪ್ರಯತ್ನ ಯಾವ ರೀತಿ ಇತ್ತು ಅಂತ ಹೇಳಿ ನೀವಲ್ಲಿ ಬರಿತಾ ಹೋಗಿದಿರಿ ಅಂತ ಹೇಳ್ತೀನಿ. ಇನ್ನು ದೀರ್ಘ ನಾಟಕ ಪಡುತ್ತೆ, ಕೃಷ್ಣೇಗೌಡ ಆನೆ ಹುಟ್ಟಿ ಬೆಳೆದ ಬಗೆಯನ್ನ ಮತ್ತು ಟೆಲಿಫೋನ್ ಲೈನ್ ತಿಮ್ಮಪ್ಪನ ಸಾವಿನ ಸಂದರ್ಭವನ್ನ ಅಂತ ಹೇಳ್ತಾರೆ. ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ 8 ಅಂಕ ಬಹಳ ಸುಲಭ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, 2 ಪದಗಳ ಸಮಾನಾರ್ಥ. ಕಡಲು ಅಂತಂದ್ರೆ ಸಮುದ್ರ ಅಂತ ಹೇಳ್ತೀವಿ, ತೃಷೆ ಅಂತಂದ್ರೆ ನಿಮಗೆ ಗೊತ್ತಿದೆ, ದರೆ ಅಂದ್ರೆ ಭೂಮಿ ಅಂತ ಕರಿತೀವಿ. ಇನ್ನು ಕೆಳಗಿನ 2 ಶಬ್ದಗಳ ತದ್ಭವ,
ತ್ಯಾಗ ಅಂತಂದ್ರೆ ಜಾಗ ಅಂತ ಕರಿತೀವಿ. ತದನಂತರ ಮುಖ ಅಂದ್ರೆ ಮೊಗ ಅಂತ ಕರಿತೀವಿ. ಇನ್ನು ಕೆಳಗೆ ಗುಣವಾಚಕಗಳು, ಬೆಳ್ಳಿ ಲೋಟ ಅಂದ್ರೆ ಬೆಳ್ಳಿ ಅದರ ಗುಣ. ಇನ್ನು ಘೋರ ಪಾತಕಿ ಅಂದ್ರೆ ಘೋರ ಎನ್ನುವಂಥದ್ದು ಅದರ ಗುಣ. ರಸಬಳ್ಳಿ ಅಂತಂದ್ರೆ ರಸವಾಗಿರುವಂತ ಅದರ ಗುಣ ಅಂತ ಹೇಳ್ತೀವಿ. ಇನ್ನು ಕೆಳಗೆ 2 ಕ್ರಿಯಾಪದಗಳು, ನೋಡುವರು ಅನ್ನೋದ್ರಲ್ಲಿ ನೋಡು ಎನ್ನುವುದೊಂದು ಕ್ರಿಯೆ, ಕೇಳುತ್ತಾಳೆ ಅನ್ನೋದು ಕೇಳು ಅನ್ನೋದೊಂದು ಕ್ರಿಯೆ, ಕುಣಿದನು ಅಂದ್ರೆ ಕುಣಿಯೋದೊಂದು ಕ್ರಿಯಾ ಧಾತು ರೂಪ ಅಂತ ಹೇಳ್ತೀವಿ. ಇನ್ನು ನುಡಿಗಟ್ಟುಗಳನ್ನು ನೀವು ಸ್ವಂತವಾಗಿ ಸರಳದಲ್ಲಿ ಮೂಗು ತುರಿಸು, ರೈಲು ಬಿಡು, ಕತ್ತಿ ಮಸಿ ಬಹಳಷ್ಟು ಸರಳವಾಗಿ ನೀವು ಬರಿತಾ ಹೋಗ್ಬಹುದು ಅಂತ ಹೇಳ್ತೀನಿ. ಈ ಅನ್ಯದೇಶ ಪದಗಳು ಪೆನ್ನು, ಮೊಬೈಲು, ನೀವು ಬಳಸುವಂತಹ ವಸ್ತುಗಳಲ್ಲಿ ಬಹಳಷ್ಟು ಅನ್ಯದೇಶ ಪದಗಳಿದಾವೆ. ಶಿಕ್ಷಕರ ವ್ಯಕ್ತಿತ್ವ ಕುರಿತು ಪಾತ್ರ ಶಿಕ್ಷಣ ಎಷ್ಟು ನೀವು ಜನರಲ್ ಆಗಿ ಬರೆದ್ರು ನಿಮ್ಗೆ 4 ಅಂಕ ಅಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ. ಅರಣ್ಯ ಸಂರಕ್ಷಣೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇತ್ತು, ನೋಡಿದ್ರೆ ಅಂಕ ಸಿಕ್ಕಿದೆ ಅಂತ ಹೇಳ್ತೀನಿ. ಇನ್ನು ಲೆಟರ್ ನಿಮ್ಗೆ ಒಂದು ವೈಯಕ್ತಿಕ ಪತ್ರ ಇರ್ತದೆ, ಒಂದು ಔಪಚಾರಿಕ ಪತ್ರ ಇರ್ತದೆ ಅಂತ ಹೇಳ್ತೀನಿ. ಸೊ ಈ ರೀತಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ವರ್ಷ ನಿಮ್ಗೆ ಈ ಒಂದು 2000 ನೋಡಿ ಆಲ್ರೆಡಿ ನಿಮ್ಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಸಿಕ್ಕಿರ್ಬೋದು, ಬರ್ದಿದ್ದೀರಿ. ಹೇಗನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರಿಗೂ ವಂದನೆ. ರಾಧೇ ರಾಧೇಯ.